ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ ಮಾಯಾ? ನಾನು ಎಲ್ಲ ರಿಂಗ್ನು ಹಾಕಬೇಕು ಅಂತಾನೆ ಇತ್ತು. ನಾನು ಮುತ್ತು ಮಾವನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ತೋರಿಸ್ಬೇಕಿತ್ತು. ಅದು ಮಿಸ್ ಆಗೋಯ್ತು. ಅಣ್ಣ 2 ರಿಂಗ್ ಹಾಕ್ತಾ, ಸೊ 40 ಪಾಯಿಂಟ್. ನೀನು 3 ರಿಂಗ್ ಹಾಕ್ದೆ, 60 ಪಾಯಿಂಟ್. ಇಬ್ರದ್ದು ಸೇರಿಸಿ 100 ಆಯ್ತು. ಸೊ ನಿಮ್ಮಿಬ್ರಲ್ಲೂ ಪ್ರೀತಿ 100% ಇದೆ. ನೀನ್ ಇದಕ್ಕೆ ಖುಷಿ ಪಡ್ಬೇಕು, ಬೇಜಾರು ಮಾಡ್ಕೊಳ್ಳೋದಲ್ಲ. ಹೌದು ಮಾಯಾ, ಯಾವಾಗ್ಲೂ ಇದನ್ನೆಲ್ಲ ಲೈಟ್ ಆಗಿ ತಗೋಬೇಕು. 100% ಆಗಿದೆಯಲ್ಲ, ತಿಳಿತಾ? ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ನೀವೆಲ್ಲರೂ ಎಂಜಾಯ್ ಮಾಡಿ. ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಕೆಲ್ಸದವ್ರು ಬಂದು ನಾನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಸರಿ ಸರಿ, ಅವ್ರಿಗೆ ತೊಂದರೆ ಕೊಡಬೇಡಿ. ಮಾವ, ನೀವು ಹೋಗ್ಬಿಟ್ಟು ಬನ್ನಿ. ಆದ್ರೆ ಒಂದು ಕಂಡೀಷನ್, ನೀವು ಸೂಟಲ್ಲೇ ಹೋಗ್ಬೇಕು. ಸೂಟ್ ಹಾಕೊಂಡು ಇಟ್ಗೆ ಫ್ಯಾಕ್ಟ್ರಿಗೆ ಹೋಗ್ಬೇಕಾ? ಎಸ್, ಹೌದಣ್ಣ, ಹೌದು. ಸರಿ ಆಯ್ತು, ಬರ್ತೀನಿ ಮಾಯಾ. ಸರಿ ಮಾ, ಬೈರಾ ಬಾ. ಮಾಯಾ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ನಾನು ಇಡೀ ರಾತ್ರಿ ನಿದ್ದೆ ಇಲ್ಲದೆ ಪ್ರಾಕ್ಟೀಸ್ ಮಾಡಿದ್ರು ರಿಂಗ್ಸ್ ಹಾಕೋಕ್ಕಾಗಲಿಲ್ಲ ಅಂತ ಬೇಜಾರಷ್ಟೆ. ಮಾಯಾ, ನೀನು ಅನ್ಕೊಂಡಿದ್ದೇನು? ಬೆಳ್ಳಿಗೆ ಹೊಟ್ಟೆ ಉರಿಸ್ಬೇಕು ಅಂತ ತಾನೆ? ಅಲ್ಲಿ ನೋಡ ಆ ಬೆಳ್ಳಿನ ಎಷ್ಟು ಬೇಜಾರು ಮಾಡ್ಕೊಂಡು ನಿಂತಿದ್ದಾಳೆ ಅಂತ. ಬೇಜಾರಾಗ್ತಿದ್ಯಾ? ನಾನೊಂದು ಮಾತು ಹೇಳ್ತೀನಿ, ಮಾಡ್ತೀಯಾ? ನಿನ್ನ ಮಾತಿಗೆ ನಾನು ಯಾವಾಗಿಲ್ಲ ಅಂತ ಹೇಳಿದ್ದೀನಿ. ಸರಿ, ಹಾಗಾದ್ರೆ ಬಾ. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಆ ಬೊಂಬೆ ಇದೆಯಲ್ಲ, ಅದು ಮುತ್ತು ಅಪ್ಪನ ಬೊಂಬೆ. ಅದಕ್ಕೆ ನೀನು 5 ರಿಂಗ್ ಹಾಕಬೇಕು, ಆಗಲೇ ನೀನು ನನಗೆ ಇಷ್ಟ ಆಗೋದು. ಅದೆಲ್ಲ ನನಗೆ ಸಂಬಂಧಪಟ್ಟಿದ್ದಲ್ಲ ಸ್ವಾತಿ. ನೀನು ತುಂಬಾ ಹೆದರ್ಕೋತೀಯ ಚಿಕ್ಕಿ. ನಿನಗೆ ಮುತ್ತು ಅಪ್ಪ ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತಿಲ್ವಾ? ನೀನು ಕಣ್ಮುಚ್ಕೊಂಡಾದ್ರೂ ಈ ಬೊಂಬೆಗೆ ರಿಂಗ್ ಹಾಕ್ತೀಯ. ಯಾಕೆ ಹೇಳು? ಯಾಕಂದ್ರೆ ಮುತ್ತು ಮಾವ ಅಂದರೆ ನನಗಷ್ಟಿಷ್ಟ.